ಧನಂಜಯನಿಂದ ದೂರ ಓಡೋದ್ರಿಂದ ಗೆಲುವು ಸಿಗಲ್ಲ ಅಮ್ರಪಾಲಿ. ಆ ಮನೇಲಿ ಇದ್ದುಕೊಂಡೇ ಗೆಲುವು ಸಾಧಿಸ್ಬೇಕು. ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನಿನ್ನ ಆಯ್ಕೆ ಈ ಮನೇನ ಲೋಕನ ಉಳಿಸ್ಬೇಕಾ ಇಲ್ಲ ಹಾಳು ಮಾಡ್ಬೇಕಾ ನಿರ್ಧಾರ ಮಾಡುತ್ತೆ. ಬಲಿ ಕೊಡಬೇಕು ಗಂಧರ್ವ ಕನ್ಯೆ, ಬಲಿ ಕೊಡಬೇಕು. ಏನ್ ಬಲಿ ಕೊಡ್ಬೇಕು? ಅವಧೂತ್ರೆ, ಎಂತ ಬಲಿ? ನನಗಿಂತಲೂ ನಿನಗೆ ಗೊತ್ತಲ್ಲ ಗಂಧರ್ವ ಕನ್ಯೆ, ಯಾವ ಬಲಿ ಕೊಡಬೇಕು ಅಂತ. ಯಾವ ತ್ಯಾಗ ಮಾಡ್ಬೇಕು, ಏನನ್ ತ್ಯಜಿಸ್ಬೇಕು ಒಂದು ಅರ್ಥ ಆಗ್ತಿಲ್ಲ. ದಾರಿ ತೋರ್ಸೋ ಪಿತಾಶ್ರೀ ಕೂಡ ಜೊತೆಗಿಲ್ಲ. ಹೇಗೆ ಸಮಸ್ಯೆನ ಬಗೆಹರಿಸ್ಲಿ? ಆಮ್ರಪಾಲಿ, ತಗೋ ಬಿಸಿ ಬಿಸಿ ಹಾಟ್ ಚಾಕ್ಲೇಟ್. ಏನಂದೆ ಪುಟಾಣಿ? ಹಟ್ ಚಾಕ್ಲೇಟ? ಹಾಟ್ ಚಾಕ್ಲೇಟ್ ಅಲ್ಲ ಆಮ್ರಪಾಲಿ, ಹಾಟ್ ಚಾಕ್ಲೇಟ್. ಹಾಟ್ ಅಂದ್ರೆ ಬಿಸಿ ಬಿಸಿ ಚಾಕ್ಲೇಟ್. ತಗೋ ಕುಡಿ, ಫುಲ್ ಶಕ್ತಿ ಬರುತ್ತೆ. ನಂಗ್ ಟೆನ್ಷನ್ ಆದಾಗ ಇಲ್ಲ ಎಕ್ಸಾಮ್ ಇದ್ದಾಗ ಪ್ರದ್ಯುಮ್ನ ಅಣ್ಣ ನಂಗೆ ಇದ್ ಮಾಡ್ಕೊಂಡ್ ಬಂದ್ ಕೊಡ್ತಿದ್ದ. ತಗೋ. ಏನ್ ಯೋಚನೆ ಮಾಡ್ತಾ ಇದೀಯ ಆಮ್ರಪಾಲಿ? ಮನೇಲಿ ಆಗಿದ್ರ ಬಗ್ಗೆನಾ? ಹೌದು ಪುಟಾಣಿ, ಸರಿಯಾದ ಸಮಯಕ್ಕೆ ನಾನು ಈ ಮನೆಗೆ ರಕ್ಷಾ ಕವಚ ಮಾಡಿಲ್ಲ ಅಂದಿದ್ರೆ ಆ ಧನಂಜಯ ಈ ಮನೆಯವ್ರನ್ನೆಲ್ಲ ಸಾಯಿಸ್ಬಿಡ್ತಾ ಇದ್ದ. ಅವ್ನ್ ಮತ್ತೇನಾದ್ರೂ ಆತರನೇ ಮಾಡಿದ್ರೆ? ಇಲ್ಲ, ಅವ್ನ್ ಮತ್ತೆ ಈ ಮನೆಯವ್ರಿಗೇನು ಮಾಡಕ್ ಆಗಲ್ಲ. ಅವನ್ಗೂ ಈ ಭೂಮಿಗೂ ಇದ್ ಸಂಬಂಧನ ಕಡ್ದ್ ಹಾಕಿದೀನಿ. ಆದ್ರೆ ಅವಧೂತ್ರು ಏನೋ ತ್ಯಾಗ ಮಾಡ್ಬೇಕು ಅಂತ ಹೇಳಿದ್ರು. ಏನ್ ತ್ಯಾಗ ಅಂತಾನು ಹೇಳಿದಿಲ್ಲ. ಅದೇನು ಅಂತಾನು ನನಗ್ ಗೊತ್ತಿಲ್ಲ. ಹೋಗ್ಲಿ ಬಿಡು, ಆದಷ್ಟು ಬೇಗ ಗೊತ್ತಾಗತ್ತೆ. ನಿಂಗೆಲ್ಲ ಗೊತ್ತಾಗತ್ತೆ. ನಿನ್ನಷ್ಟು ಇಂಟೆಲಿಜೆಂಟ್ ನನ್ ಬೇರೆ ಯಾರನ್ನು ನೋಡೇ ಇಲ್ಲ. ಸದ್ಯ ನಾವೆಲ್ಲ ಪ್ರಜ್ಞೆ ತಪ್ಪಿದ್ವಿ. ಇಲ್ಲ ಅಂದ್ರೆ ಮನೇಲಿ ಆಗಿದ್ದನ್ನೆಲ್ಲ ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿತ್ತು ಅಲ್ವಾ? ಅಯ್ಯೋ, ನಾವ್ ಆಗ್ಲಿಂದ ಮಾತಾಡ್ತಾನೆ ಇದೀವಿ. ಅದ್ ತಣ್ಣಗಾಗ್ಬಿಡತ್ತೆ. ಆಮೇಲೆ ಹಾಟ್ ಚಾಕ್ಲೇಟ್ ಬರೀ ಚಾಕ್ಲೇಟ್ ಆಗ್ಬಿಡತ್ತೆ. ಕುಡಿ. ಇದು ಹಾಟ್ ಚಾಕ್ಲೇಟ್ ಅಲ್ಲ ಪುಟಾಣಿ, ದೇವಲೋಕದ ಅಮೃತ. ನಿಜವಾಗ್ಲೂ ಅಮೃತನೇ ಪುಟಾಣಿ. ಅಮೃತನ ಎಲ್ಲಿ? ನಮ್ಮ ಮನೆ ಅಡ್ರೆಸ್ ಯಾರು ಕೊಟ್ಟಿದ್ದು ಅವಳಿಗೆ? ಹಲೋ ಹಲೋ, ನಿನ್ ಹಳೆ ಗರ್ಲ್ ಫ್ರೆಂಡ್ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ. ನಾನು ಇನ್ನೂ ಜಗಳ ಆಡಕ್ ಮನೆಗ್ ಬಂದ್ಬಿಟ್ಟಿದ್ದಾಳೆ ಅನ್ಕೊಂಡಿದ್ದೆ. ಯಾರ ಬಗ್ಗೆ ಮಾತಾಡ್ತಿದ್ರಿ? ಈ ಹಟ್ ಚಾಕ್ಲೇಟ್ ಬಗ್ಗೆ. ಹರ್ಟ್ ಚಾಕ್ಲೇಟಾ? ಅಣ್ಣ, ನೀನ್ ಕೊಡ್ತಿದ್ದಲ್ಲ ಹಾಟ್ ಚಾಕ್ಲೇಟ್, ಅದನ್ನೇ ಕುಡ್ದು ಅಮೃತ ಅಂತಿದ್ದಾಳೆ. ನಿಜವಾಗ್ಲೂ ಆಪತ್ ಬಾಂಧವ, ಅಮೃತದ ತರಾನೇ ಇದೆ. ಇವತ್ತು ನೀವು ಅಮೃತ ಕುಡ್ದಿದ್ದೀರಾ. ಇವತ್ತಿಂದ ನಿಮ್ ಹೆಸರು ಆಮ್ರಪಾಲಿ ಅಲ್ಲ, ಅಮೃತಪಾಲಿ. ಅಯ್ಯೋ, ಆಮ್ರಪಾಲಿ ನಗ್ತಾ ಇದ್ದಾಳೆ. ಹೂವೆಲ್ಲ ಅರಳ್ಬಿಡತ್ತೆ. ಹೇ ಯುಕ್ತಿ, ಗೋಡೆ ಮುರಿದು ಹಾಕ್ಬೇಕು ಅಂತನೋ ಅಥವಾ ಕೈ ಮುರ್ಕೋಬೇಕು ಅಂತನೋ ಏನ್ ಪ್ಲಾನ್ ಇದೆ? ಹುಚ್ಚಿಡಿತಾ ಇದೆ ನನ್ಗೆ. ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಐ ಆಮ್ ಗೋಯಿಂಗ್ ಮ್ಯಾಡ್. 1 ಸೆಕೆಂಡ್ ಇಲ್ಲಿದ್ದೆ, ನೆಕ್ಸ್ಟ್ ಸೆಕೆಂಡ್ ಟೆರೆಸ್ ಮೇಲಿದ್ದೆ. ಹೇಗೋದೆ? ಯಾರು ಕರ್ಕೊಂಡು ಹೋದ್ರು? ಯಾರಾದ್ರೂ ನನಗೆ ಡ್ರಗ್ ಹಾಕ್ಬಿಟ್ರಾ? ಅಥವಾ ನಿಜವಾಗ್ಲೂ ಹುಚ್ಚಿಡಿತಾ ಇದೆ ನನಗೆ? ಬಿಡು ಯುಕ್ತಿ, ಎಲ್ಲದಕ್ಕೂ ಹೀಗೆ ತಲೆ ಕೆಡಿಸ್ಕೊಂಡ್ರೆ ಆಗುತ್ತಾ? ಡಾಕ್ಟರ್ ಹತ್ರ ಏನಾರು ಕರ್ಕೊಂಡು ಹೋಗ್ಬೇಕಾ ನಿನ್ನ? ಈ ಮನೇಲಿ ನಿನ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಯಾರು ನಿನ್ನ ಕರ್ಕೊಂಡು ಹೋಗ್ತಾರೆ, ಯಾರು ನಿನಗೆ ಡ್ರಗ್ಸ್ ಕೊಡ್ತಾರೆ? ನಾನ್ಸೆನ್ಸ್. ಅಯ್ಯೋ, ನಿನಗೆ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ಲಿ ಛಾಯಾ? ನಿಜವಾಗ್ಲೂ ಆಯ್ತು. ನನಗೇನು ನೆನಪಾಗ್ತಾ ಇಲ್ಲ. ಒಂಥರ ಮೆಮೊರಿ ಲಾಸ್ ಆಗಿರೋ ಥರ ಆಗ್ತಾ ಇದೆ. ಒಳ್ಳೆ ಸಿನಿಮಾ ಕತೆ ನಿಂದು. ಒಂದ್ಸತಿ ಇಲ್ಲಿದ್ಲಂತೆ, ಇನ್ನೊಂದ್ಸತಿ ಯಾವ್ದು ಏಲಿಯನ್ ಬಂದು ಟೆರೆಸ್ ಮೇಲೆ ಕರ್ಕೊಂಡು ಹೋಯ್ತಂತೆ.
ನಗ್ಬೇಡ ಛಾಯಾ, ತಮಾಷೆ ಮಾಡ್ತಾ ಇಲ್ಲ ನಾನು. ಯುಕ್ತಿ, ಈ ಮನೆಯಲ್ಲಿ ನಿನ್ನ ಮಾತನ್ನ ಸ್ವಲ್ಪನಾದ್ರೂ ಕೇಳಿಸ್ಕೊಳ್ಳೋದು ನಾನು ಒಬ್ಳೆ. ನಿಮ್ಮಮ್ಮನೂ ನಿನ್ನ ಮಾತು ಕೇಳೋದು ಬಿಟ್ಟಿದ್ದಾರೆ. ನನ್ನ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಈ ಮನೆಯಲ್ಲಿ ಅನಾಥೆ ಆಗ್ಬಿಡ್ತೀಯ. ಬಟ್ ನಾನು ತಮಾಷೆ ಮಾಡ್ತಾ ಇಲ್ಲ ಛಾಯಾ, ನಿಜ ಹೇಳ್ತಾ ಇದ್ದೀನಿ. ಇದೆಲ್ಲ ಯಾಕೆ ಆಗ್ತಿದೆ ಅಂತ ನನಗೆ ಗೊತ್ತು. ಆ ಅಮ್ರಪಾಲಿ ಮ್ಯಾಜಿಕ್ ಮಾಡ್ತಾಳೆ. ಮ್ಯಾಜಿಕ್ಕಾ? ಏನು ಮ್ಯಾಜಿಕ್ಕು? ಹೂ ಛಾಯಾ, ಅವಳು ಸರಿ ಇಲ್ಲ. ಅವಳು ತುಂಬಾ ಅಬ್ನಾರ್ಮಲ್ ಆಗಿ ಆಡ್ತಾಳೆ. ನೋಟಿಸ್ ಮಾಡಿದ್ಯಾ? ಅವಳಿದ್ರೆ ಏನಾದ್ರೂ ವಿಚಿತ್ರ ನಡೀತಾನೆ ಇರುತ್ತೆ ಈ ಮನೇಲಿ. ಅವಳು ಮ್ಯಾಜಿಕ್ ಮಾಡ್ತಾಳೆ. ಅವಳು ಎಷ್ಟೇ ತಪ್ಪು ಮಾಡಿದ್ರು ಈ ಮನೆಯವರೆಲ್ಲ ಮರ್ತು ಹೋಗ್ತಾರೆ. ನಾನು ಅಷ್ಟೇ, ಅವಳಿಂದ ಹೇಗೆ ಓಡಾಡ್ತಾ ಇರ್ತಾನೆ. ನಾನಿಗ್ ನಾ ತಪ್ಪು ಬಿದ್ದಿದ್ದೆ, ಆದ್ರೆ ಅವ್ನು ನನ್ನ ಕಡೆ ನೋಡ್ಲೇ ಇಲ್ಲ. ಆದ್ರೆ ಆಮ್ರಪಾಲಿಗೆ ನೀರ್ ಬೇಕಾ, ಜ್ಯೂಸ್ ಬೇಕಾ, ಡಾಕ್ಟರ್ನ ಕರೆಸ್ಬೇಕಾ, ಸುಸ್ತಾಗ್ತಿದ್ಯಾ ಅಂತಲ್ಲ ಅವಳಿಂದನೇ ಬಿದ್ದಿದ್ದ. ಮೈ ಫುಟ್. ಅಮೃಪಾಲಿ, ಐ ಯು ಓಕೆ? ಮತ್ತೆ ಏನಾದರೂ ಬೇಕಾ? ಜ್ಯೂಸ್ ಏನಾದರೂ ಕುಡಿತೀರಾ ಅಥವಾ ಡಾಕ್ಟರ್ನ ಏನಾದರೂ ಕರೆಸ್ಲಾ? ನನ್ಗೇನು ಆಗಿಲ್ಲ, ಯೋಚನೆ ಮಾಡ್ಬೇಡ, ನಾನು ಆರಾಮಾಗಿದ್ದೀನಿ. ನೀವೇನೋ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಸುಸ್ತಾಗಿದೆ ಅಂತ. ಯುಕ್ತಿ ಹೇಳ್ತಾ ಇರೋದು ನಿಜ ಇರಬಹುದಾ? ಪ್ರದ್ಯುಮ್ನ ಈ ತರ ಬೇರೆ ಯಾವ ಹುಡುಗಿ ಜೊತೆನೋ ಆಡಿರೋದು ನಾನು ನೋಡಿಲ್ಲ. ಅವನ್ ಮನ್ಸ್ ಮಾಡಿದ್ರೆ ಬೆಂಗಳೂರಲ್ಲಿರೋ ಎಲ್ಲಾ ಹುಡುಗಿರು ಲೈನಲ್ಲಿ ನಿಂತಿರೋರು. ಇವನ್ಗೆ ಈ ಆಮ್ರಪಾಲಿ ಮೇಲೆ ಈಗ ಮನ್ಸಾಗಿದೆ ಅಂದ್ರೆ ಮನೆ ಇಲ್ಲ, ಮಠ ಇಲ್ಲ, ಆಸ್ತಿ ಇಲ್ಲ, ನೋಡೋಕ್ಕೂ ಸುಮಾರಾಗಿದ್ದಾಳೆ ಅಷ್ಟೆ. ನಾನು ಅಷ್ಟೊಂದು ಕಷ್ಟ ಹೇಳ್ಕೊತಾ ಇದ್ದೀನಿ, ನೀನ್ ಸುಮ್ನೆ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಲ್ಲ. ನಂಬಲ್ಲ ಅಲ್ವಾ? ನಂಬಲ್ಲ ಅಲ್ವಾ ನೀನು? ನೋಡ್ತಾ ಇರು, ನಾನೇ ಪ್ರೂವ್ ಮಾಡಿ ತೋರಿಸ್ತೇನೆ. ಆಮ್ರಪಾಲಿ ನಾರ್ಮಲ್ ಅಲ್ಲ, ಅಬ್ನಾರ್ಮಲ್ ಅಂತ. ಸರಿ, ಏನ್ ಮಾಡ್ತೀಯ? ಅವಳ ಕೈ ಗಾಯ ಆಗಿದೆ, ನೋಡು ಪ್ರದ್ಯುಮ್ನ. ನಿಮಗೆ ಗಾಯ ಆಗಿದೆಯಾ? ತೋರಿಸಿ. ನಾನೇನ್ ನೋಡಿದ್ನೋ ಅದೆಲ್ರೂ ನೋಡೋ ಹಾಗೆ ಮಾಡ್ತೀನಿ. ಅವಳಿಗೆ ಗಾಯ ಆದ್ರೆ ಮಾಯ ಆಗುತ್ತೆ. ನಾನು ಅದನ್ನ ಮುಂಚೆ ನೋಡಿದ್ದೀನಿ. ಅದನ್ನ ನೀವೆಲ್ರೂ ನೋಡೋ ಹಾಗೆ ಮಾಡ್ತೀನಿ. ಓಕೆ ಯುಕ್ತಿ, ಆಮ್ರಪಾಲಿ ನಾರ್ಮಲ್ ಅಲ್ಲ, ಅವಳು ಮ್ಯಾಜಿಕ್ ಮಾಡ್ತಾಳೆ ಅಂತ ನೀನ್ ಪ್ರೂವ್ ಮಾಡಿದ್ರೆ ನಾನು ಅದನ್ನ ನಂಬ್ತೀನಿ. ತೋರಿಸ್ತೀನಿ ಛಾಯಾ, ನಾನ್ ನಿಜ ಹೇಳ್ತಾ ಇದ್ದೀನಿ. ಆಮ್ರಪಾಲಿ ಮ್ಯಾಜಿಕ್ ಮಾಡ್ತಾಳೆ ಅಂತ ನಾನ್ ಪ್ರೂವ್ ಮಾಡ್ತೀನಿ. ನೋಡೋಣ, ಆಮ್ರಪಾಲಿಗೆ ನೋವಾಗ್ಲಿ, ನನ್ನ ತಮ್ಮ ಏನ್ ಮಾಡ್ತಾನೆ ಅಂತ ನೋಡೋಣ. ಬರೀ ಮನೆಗೆ ಬಂದಿರೋ ಗೆಸ್ಟ್ ಮೇಲೆ ಕನಿಕರ ತೋರಿಸ್ತಾ ಇದ್ದಾನ ಅಥವಾ ಯಾರಿಗೂ ಕೊಡದೆ ಇವಳಿಗೆ ಮಾತ್ರ ಮನ್ಸಲ್ಲಿ ಜಾಗ ಕೊಟ್ಟಿದ್ದಾನ ನೋಡೋಣ. ಏನ್ ಗುದ್ಕೊಂಡ್ ಬರ್ತಿದ್ಯಾ? ಕಣ್ ಕಾಣ್ಸಲ್ವಾ ನಿನ್ಗೆ? ದಾರಿಯಲ್ಲಿ ಬರ್ತಾ ಬೀಳ್ಸ್ಕೊಂಡ್ ಬಂದಿರ್ಬೇಕು ಅಲ್ವಾ ಯುಕ್ತಿ? ಆಮ್ರಪಾಲಿ, ನಿನ್ ಕೈ ತೋರ್ಸು. ಯಾಕೆ? ತೋರ್ಸು, ಹೇಳ್ತೀನಿ. ಆಮ್ರಪಾಲಿ, ಇನ್ನು ಎಷ್ಟು ದಿನ ಕಾಯ್ಬೇಕಣ್ಣ? 6 ತಿಂಗಳು ಯಾಕೆ ಕಾಯ್ಬೇಕು ನಾನು? ಈ ಮದುವೆ ಬೇಡ. ಯುಕ್ತಿಗೆ ಪ್ರದ್ಯುಮ್ನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ. ಇಲ್ಲ ಅಣ್ಣ, ತವ್ರ ಮನೆ ಸಂಬಂಧದ ಮುಂದೆ ಬಾಕಿಲ ಯಾವ ಲೆಕ್ಕ ಹೇಳು? ಇಲ್ಲ ಈಶ್ವರಿ, ನನಗೇನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. ನೀನು ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು. ಯೋಚನೆ ಮಾಡೋ ಕಾಲ ಎಲ್ಲ ಮೀರಿ ಹೋಗಿದೆ. ಕೆಲಸ ಮಾಡ್ಬೇಕು. ಮಾಯಿ ಒಪ್ತಿದ್ರು ಪರವಾಗಿಲ್ಲ, ಒಂದು ನಿಶ್ಚಿತಾರ್ಥ ಮಾಡೋಣ.
ಆಮೇಲೆ ಯಾರು ಏನ್ ಮಾಡಕ್ಕಾಗತ್ತೆ ಹೇಳು? ಸಭಾಷ್ ಈಶ್ವರಿ, ಸಭಾಷ್. ನಿನ್ನ ಮಗಳಾಗಿ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ ಈಶ್ವರಿ. ಏನ್ ಮಾತೃ ಭಕ್ತಿ ನೋಡಿ ಇಂದ್ರ, ನಾನು ಹಾಕಿದ ಗೆರೆನ ಒಂದ್ ಸ್ವಲ್ಪನೂ ದಾಟ್ಲಿಲ್ಲ. 6 ತಿಂಗಳು ಮದ್ವೆ ಆಗ್ಬಾರ್ದು, ನಿಶ್ಚಿತಾರ್ಥ ಆಗ್ಬಾರ್ದು ಅಂತ ಹೇಳಿದ್ದೆ. ನೋಡು, ಉಸಿರೇ ಹೊರಗೆ ಬರ್ತಿಲ್ಲ. ನಾಚಿಕೆ ಆಗಬೇಕು ನಿಂಗೆ ಈಶ್ವರಿ. ಬಿಡು, ನೀನು ಅದನ್ನೆಲ್ಲ ಮೀರ್ಬಿಟ್ಟಿದ್ಯಾ ಅನ್ಸುತ್ತೆ. ನೀನು ಸತ್ಯನ ಯಾವತ್ತು ಒಂದಾದ್ರೋ ಆವತ್ತೇ ಗೊತ್ತಾಗ್ಬೇಕಿತ್ತು. ನೀನು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟಿದ್ಯಾ ಅಂತ. ಅನಿಷ್ಟಕ್ಕೆಲ್ಲ ಶನಿನೇ ಕಾರಣ ಅನ್ನೋ ಹಾಗೆ ಮನೇಲಿ ನಡೆಯೋ ಎಲ್ಲ ಘಟನೆಗಳಿಗೂ ತಂದು ನನ್ನ ತಲೆ ಮೇಲೆ ಗೂಬೆ ಕೂರಿಸಿ ಮಗುನೂ ಜೀವ್ಟೋದು, ಆಮೇಲೆ ಹತ್ರೆ ಯಾಕೆ ಹೇಳ್ತೀಯ ಅಂತ ಬೈಯೋದು. ಯಾರ ಮಗು ಸತ್ಯ? ನೀನಾ ಅಥವಾ ನಿನ್ ತಂಗಿನಾ? ಅದನ್ನ ನೀ ಹೇಳ್ಬೇಕು ಮಾಯಿ. ನಮ್ಮನ್ನು ನೋಡಿದ್ರೆ ಶತ್ರುಗಳ ತರ ಕಾಣಿಸ್ತೀವ, ಅಥವಾ ನಾನೇ ಹೆತ್ತು ಮಕ್ಕಳು ಅಂತ ಯಾವಾಗಾದ್ರೂ ನೆನಪಾಗತ್ತಾ? 6 ತಿಂಗಳು ಮದುವೆ ವಿಷಯ ಮಾತಾಡಬಾರ್ದು ಅಂತ ಹೇಳಿದ್ರು ಅಮ್ಮ. ಮರ್ತೋಯ್ತಾ ನಿನ್ಗೆ? ಮರ್ತಿಲ್ಲ ಅಣ್ಣ. ಹೇಳೋದೊಂದು ಮಾಡೋದೊಂದು ಅಂತ ಮಾಯಿನೇ ಮಾಡ್ತಾರಲ್ವಾ. ನಾನವ್ರ ಮಗಳು, ಗಾದೆ ಮಾತೇ ಇದೆಯಲ್ಲ, ಅದನ್ನ ಪಾಲಿಸ್ತಿದ್ರೆ ಹೇಗೆ ಅಲ್ವಾ ಮಾಯಿ? ಯಾವತ್ ನೀನ್ ಈ ಮನೆಗೆ ಬಂದ್ಯೋ ಆವತ್ತೇ ಈ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಯ್ತು ಈಶ್ವರಿ. ನಿಜಕ್ಕೂ ಹೇಳ್ತೀನಿ, ನೀನ್ ನನಗೆ ಬೆನ್ನಿಗೆ ಅಂಟಿದ ಶನಿ. ನಿಮಗೆ ಶನಿ ಕತೆ ಗೊತ್ತಿಲ್ಲ ಅನ್ಸುತ್ತೆ ಮಾಯಿ. ಶನಿ ತುಂಬಾ ಒಳ್ಳೆ ಹುಡುಗ ಆಗಿದ್ನಂತೆ, ಆದ್ರೆ ಅಪ್ಪ ಅಮ್ಮ ಪ್ರೀತಿ ಮಾಡದೆ ಅವನು ಹಾಳಾಗಿ ಹೋದ್ನಂತೆ. ಈ ಮನೆಯಲ್ಲಿ ನಾನು ಹೇಳ್ದೆ, ಚಪ್ರ ಏರಲ್ಲ, ವಾಲ್ಗ ಊದಲ್ಲ. ನೀನು ನಿಮ್ಮಣ್ಣ ಏನೇ ಪ್ರಯತ್ನ ಪಟ್ರು ನನ್ನ ಮಾತಿಲ್ದೆ ನನ್ನ ಮೊಮ್ಮಗ ಹಸೆ ಮಣೆ ಹತ್ತಲ್ಲ. ಆದ್ರೆ ಒಂದು ವಿಷಯದಲ್ಲಿ ನೀನ್ ಸರಿ ಹೇಳ್ತಿದ್ಯಾ ಈಶ್ವರಿ. ಈ ಮನೆಗೆ ನೀನ್ ಕಾಲಿಟ್ಟ ದಿನದಿಂದ ಬರೀ ಅಪಶಕುನಗಳೇ ನಡೀತಾ ಇದೆ. ಏನಾದ್ರೂ ಒಂದು ಶುಭ ನಡಿಬೇಕು, ಮನೆಯಲ್ಲಿ ಒಂದು ಗಣಹೋಮ ಮಾಡಬೇಕು. ಆಗ್ಲೇ ಮನೆಯಲ್ಲಿ ನಡೀತಾ ಇರೋ ವಿಘ್ನಗಳೆಲ್ಲ ನಿವಾರಣೆ ಆಗೋದು. ಏನ್ ಹೇಳ್ತೀಯ ಈಶ್ವರಿ? ಖಂಡಿತ ಮಾಡ್ಸೋಣ ಮಾಯಿ. ಎಲ್ರೂ ಭಕ್ತಿಯಿಂದ ಬೇಡ್ಕೊಳ್ಳೋಣ. ನಿಮಗೇನ್ ವಿಘ್ನ ಇದೆಯೋ ಅದು ನೀವು ಬೇಡ್ಕೊಳ್ಳಿ, ನನಗೇನ್ ವಿಘ್ನ ಇದೆಯೋ ನಾನು ಬೇಡ್ಕೊಳ್ಳಿ. ನೋಡೋಣ ದೇವ್ರು ಯಾರ ಪ್ರಾರ್ಥನೆ ಈಡೇರಿಸ್ತಾರೆ ಅಂತ. ಯುಕ್ತಿ, ಏನ್ ಮಾಡ್ತಿದ್ಯಾ? 2 ನಿಮಿಷ ಪ್ರದ್ಯುಮ್ನ, ನಿನ್ಗೆ ಗೊತ್ತಾಗತ್ತೆ. ಏನ್ ಗೊತ್ತಾಗುತ್ತೆ? ನಿನ್ ಸೈಕೋ ಅಂತನಾ? ಆಮ್ರಪಾಲಿ, ನಿಮ್ಗೇನು ಆಗಿಲ್ಲ ಅಲ್ವಾ? ಅವ್ಳಿಗೇನು ಆಗಿರಲ್ಲ ಪ್ರದ್ಯುಮ್ನ. 2 ನಿಮಿಷ ಹಾಗೆ ನೋಡ್ತಾರೆ, ಅವಳ ಗಾಯ ಹೇಗ್ ಮಾಯ ಆಗುತ್ತೆ ಅಂತ. ಏನ್ ನಾನ್ಸೆನ್ಸ್ ಮಾತಾಡ್ತಿದ್ಯಾ ಯುಕ್ತಿ ನೀನು? ಏಯ್, ಗಾಯ ಅದಾಗದೆ ಹೇಗ್ ಮಾಯ ಆಗುತ್ತೆ? ನಿಜವಾಗ್ಲೂ ನಿನಗ್ ತಲೆ ಕೆಟ್ಟಿದೆ. ಒಂದಿನ ನಾವ್ ಮಲ್ಗಿದ್ದಾಗ ನೀನ್ ನಮ್ ತಲೆ ಮೇಲೆ ಕಲೆ ತಾಕ್ಬಿಡ್ತೀಯ. ಆಮ್ರಪಾಲಿ, ತುಂಬಾ ನೋವಾಗ್ತಿದ್ಯಾ? ಕೈ ತೋರಿಸಿ. ನೋಡಿದ್ರಾ, ನಾನ್ ಹೇಳ್ತಿರೋದ್ ನಿಜ ಅಂತ ಅವಳಿಗೂ ಗೊತ್ತು. ಯಾಕ ಆಮ್ರಪಾಲಿ, ತೋರ್ಸು ನಿನ್ ಕೈನ ಎಲ್ರಿಗೂ, ನೀನ್ ನಾರ್ಮಲ್ ಅಲ್ಲ ಅಂತ ಗೊತ್ತಾಗ್ಲಿ. ತೋರ್ಸು ನಿನ್ ಕೈನ ಆಮ್ರಪಾಲಿ. ಯಾಕೆ ನಾಚಿಕೆ ಆಗ್ತಾ ಇದ್ಯಾ? ನಿನ್ ಕೈನ. ಯುಕ್ತಿ, ಅವ್ರ ತಂಟೆಗೆ ಹೋಗ್ಬೇಡ. ನೀನ್ ಹೀಗೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರೆ ನಿನಗೆ ಈ ಮನೇಲಿ ಜಾಗ ಇರಲ್ಲ.
ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ನಾನಲ್ಲ, ಆಮ್ರಪಾಲಿ. ಅವಳು ಈ ಮನೆಯೊಳಲ್ಲ, ಅವಳು ನಾರ್ಮಲ್ಲು ಅಲ್ಲ. ನೋಡು ಅವಳ ಕೈನ, ನಿನ್ಗೆ ಗೊತ್ತಾಗತ್ತೆ. ಇವ್ರೇನು ಆರಾಮಾಗಿ ನಿಂತಿದ್ದಾರೆ, ಮೈ ಮೇಲೆ ಒಂದ್ ಗಾಯನೂ ಇಲ್ಲ, ಏನೂ ಇಲ್ಲ. ಆಮ್ರಪಾಲಿ, ಯುಕ್ತಿ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ನಿಮ್ ಕೈ ಕೊಡಿ ಪ್ಲೀಸ್. ಕೊಡಿ ಆಮ್ರಪಾಲಿ, ಪ್ಲೀಸ್ ಕೈ ಕೊಡಿ ಆಮ್ರಪಾಲಿ. ದೇವ್ರೆ, ಎಲ್ರಿಗೂ ಆಮ್ರಪಾಲಿಗ್ ಮ್ಯಾಜಿಕ್ ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ದೊಡ್ಡಪ್ಪಂಗೆ ಮಾಹಿಗೆ ಗೊತ್ತಾದ್ರೆ ಹೊರಗಡೆ ಹಾಕ್ಬಿಡ್ತಾರೆ. ಏನ್ ಮಾಡೋದು? ಈಗ ಎಲ್ರಿಗೂ ಗೊತ್ತಾಗತ್ತೆ ನಾನ್ ಹೇಳ್ತಾ ಇರೋದು ನಿಜ ಅಂತ. ಯಾಕೆ ಈಗ ಹೊಳಿತಾ ಇದ್ಯಾ? ಯಾಕೆ ನನ್ ಬೆನ್ ಬಿದ್ದಿದ್ಯಾ? ಯಾಕೆ ಈಗ ಕಾಟ ಕೊಡ್ತಾ ಇದ್ಯಾ? ನಾನು ಏನ್ ಪಾಪ ಮಾಡಿದೀನಿ? ನಿಲ್ಸು, ಹೊಳಿಯೋದ್ ನಿಲ್ಸು. ಯಾಕೆ ಹೊಳಿತಿದ್ಯಾ ಅಂತನಾದ್ರೂ ಹೇಳು. ಕಾರಣ ಗೊತ್ತಾದ್ರೆ ಇದು ನಿಲ್ಲಿಸ್ಬೋದು. ಈ ನರ್ಕ ತಡೆಯೋಕ್ ಆಗ್ತಾ ಇಲ್ಲ. What? Impossible! ಓ ದೇವು, ಯಾಕೆ ಹಿಂಗ್ ಕೆಳಗ್ ಕೂತಿದ್ಯಾ? ದೇವು, ದೇವು, ಏನಿದು? ಮೈ ಎಷ್ಟು ಬಿಸಿ ಆಗಿದೆ. ಎಲ್ಲ ಈ ಹಾಳಾದ ಲಾಕೆಟ್ ಇಂದ. ಎಷ್ಟ್ ಸಲ ಹೇಳಿದೀನಿ ನಿನಗೆ ಇದನ್ನ ತಗೊಂಡೋಗಿ ಎಲ್ಲಾದ್ರೂ ದೂರ ಬಿಸಾಕು ಅಂತ. ಎಷ್ಟು ಸಾರಿ ಅಂತ ಬಿಸಾಕ್ಲಿರಿ, ಪದೇ ಪದೇ ಬಂದ್ ಮನೆ ಸೇರುತ್ತೆ. ಕೆಲವು ವಸ್ತುಗಳಿಗೆ ಶಾಪ ಅಂಟ್ಕೊಂಡಿರುತ್ತೆ ದೇವು. ಅದ್ರ ಸಹವಾಸಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು. ಪ್ರದ್ಯುಮ್ನ ಇಲ್ಲಿನವನಲ್ಲ ಅಂತೆ. ಭೂಮಿ ಮೇಲೆ ಪ್ರದ್ಯುಮ್ನ ಸಮಯ ಮುಗೀತು ಅಂದ್ರು. ನೀವು ಇದನ್ನ ಬಚ್ಚಿಟ್ರು, ಬಿಸಾಕಿದ್ರು, ಕರಗಿಸಿದ್ರು ಸಹ ಇದು ನಿಮ್ಮ ಮಗನ ಮುಂದೆ ಮತ್ತೆ ಮತ್ತೆ ಪ್ರತ್ಯಕ್ಷ ಆಗತ್ತೆ ತಾಯಿ.
ಇವನು ನಿಮ್ಮ ಹೊಟ್ಟೆಲ್ ಹುಟ್ಟಿದ ಮಗನೇ ಅಲ್ಲ ತಾಯಿ ನಿಮ್ಮ ಮಗನ ಮನೆ ಇದಲ್ಲ ಅವನ್ ಮನೆ ಬೇರೆ ಎಲ್ಲೋ ಇದೆ ತಾಯಿ. ಅಲ್ಲಿಗೆ ಹೋಗೋ ಸಮಯ ಆದಷ್ಟು ಬೇಗ ಹತ್ರ ಬರ್ತಾ ಇದೆ. ಇಲ್ಲ, ಪ್ರದ್ಯುಮ್ನ ಎಲ್ಲೂ ಹೋಗಲ್ಲ. ಅವ್ನ್ ನನ್ ಮಗ ರೇ, ಪ್ರದ್ಯುಮ್ನ ಇಲ್ರಿ. ನಾನ್ ನನ್ ಮಗನ್ ನೋಡ್ಲೇಬೇಕು. ಈ ಪತ್ಕಕ್ಕೂ ನನ್ ಮಗನ್ಗೂ ಏನ್ ಸಂಬಂಧ ಅಂತ, ಇದು ಯಾಕೆ ಹೊಳಿತಾ ಇದೆ ಅಂತ ಗೊತ್ತಾದ್ರೆ ನನ್ ಮಗನ್ನ ಯಾರು ಕರ್ಕೊಂಡು ಹೋಗಕ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ನನ್ ಮಗನ್ ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗತ್ತೆ ರೀ, ಗೊತ್ತಾಗತ್ತೆ. ಪ್ರದ್ಯುಮ್ನ ನೀನೇ ಏನೋ ಮಾಡಿದ್ಯಾ. ಗಾಯ ಯಾಕೆ ಇನ್ನೂ ಇಲ್ಲೇ ಇದೆ? ಲಾಸ್ಟ್ ಟೈಮ್ ತರ ಯಾಕೆ ಮಾಯ ಆಗಿಲ್ಲ? ಇದೆಲ್ಲ ಬೇಕು ಅಂತ ಮಾಡ್ತಾ ಇದ್ಯಾ? ಸುಮ್ಮನೆ ಇದ್ಬಿಡು ಪ್ಲೀಸ್. ಅಮ್ರಪಾಲಿ, ತುಂಬಾ ನೋವಾಗ್ತಿದ್ಯಾ? ನಾನು ಬ್ಯಾಂಡೇಜ್ ತಗೊಂಡ್ಬರ್ತೀನಿ. ಏನಾಗುತ್ತಿದೆ? ನನ್ನ ಗಾಯ ಇಷ್ಟರಲ್ಲಿ ವಾಸಿ ಆಗಬೇಕಿತ್ತು, ಏಕೆ ವಾಸಿಯಾಗುತ್ತಿಲ್ಲ?